ರೋಚಕ ಕದನದಲ್ಲಿ ಶುರುವಾಗಿದ್ಯಾ ಜಿದ್ದಾಜಿದ್ದಿನ ಕಾಳಗ. ಟ್ವೀಟ್ ಮೂಲಕ ಖಡಕ್ ವಾರ್ನಿಂಗ್ ಕೊಟ್ಟಿದ್ದು ಯಾರಿಗೆ? ಸರ್ಕಾರ ರಚನೆಗೆ ಮುಂದಾಗ್ತಾರಾ ರೆಬೆಲ್ಸ್? ಆಯೋಗಕ್ಕೆ ಶಾಸಕರ ಸಂಖ್ಯೆ ಮುಖ್ಯವಾಗೋದಿಲ್ವಾ? ನೋಡೋಣ ಮೆಗಾ ಫೈಟ್ ನ್ಯೂಸ್ ಟಾಪ್ 9 ನಲ್ಲಿ. ಇಷ್ಟು ದಿನ ಕೂಲ್ ಆಗಿ ನಡೀತಾ ಇದ್ದಂತ ಮಹಾರಾಷ್ಟ್ರ ಕದನ ರೋಚಕ ಘಟ್ಟ ತಲುಪಿದೆ. ಘಟಾನುಘಟಿ ನಾಯಕರ ನಡುವೆ ಜಿದ್ದಾಜಿದ್ದಿನ ಹೋರಾಟ ಶುರುವಾಗಿದೆ. ಯಾಕಂದ್ರೆ ಈ ಕ್ಷಣದಿಂದ ಮಾತುಕತೆ ಇಲ್ಲ, ಈಗೇನಿದ್ರು ಫೈಟ್ ಮಾತ್ರ ಅಂತ ರೆಬೆಲ್ ನಾಯಕರ ವಿರುದ್ಧ ಶಿವಸೇನೆ ಸೈನಿಕರು ಕೆಂಡಕಾರಿದ್ದಾರೆ. ಟ್ವೀಟ್ ಮಾಡಿದ ಶಿವಸೇನೆ ನಾಯಕ ಸಂಜಯ್ ರಾವತ್ ಬಂಡಾಯಗಾರರಿಗೆ ಇನ್ಮೇಲೆ ಏನಿದ್ರು ಹೋರಾಟ ಅಂತ ಎಚ್ಚರಿಕೆ ನೀಡಿದ್ದಾರೆ. ಎಲ್ಲಿವರೆಗೂ ಗುವಾಹಟಿಯಲ್ಲೇ ಇರ್ತೀರಿ? ಇಂದಲ್ಲ ನಾಳೆ ನೀವು ಮುಂಬೈಗೆ ಬರಲೇಬೇಕು ಅಂತ ರೆಬೆಲ್ ಟೀಮ್ಗೆ ಸಂಜಯ್ ರಾವತ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಂಬೈನ ಚೌಪಾಟಿಗೆ ಬಂದೇ ಬರ್ತೀರಾ? ಮುಂಬೈಗೆ ನೀವು ಬಂದ್ರೆ ಭರ್ಜರಿ ಸ್ವಾಗತ ಕೋರ್ತೇವೆ ಅಂತ ಶಿವಸೇನೆ ನಾಯಕ ಸಂಜಯ್ ರಾವತ್ ಟ್ವೀಟ್ ಮಾಡಿ ರೆಬೆಲ್ಸ್ಗೆ ವಾರ್ನ್ ಮಾಡಿದ್ದಾರೆ. ಇನ್ನು ಮಹಾರಾಷ್ಟ್ರ ರಾಜ್ಯ ರಾಜಕೀಯದ ಸಮರ ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿದೆ. ಇವತ್ತೇ ಮಹಾಸಮರದಲ್ಲಿ ರೋಚಕ ಟ್ವಿಸ್ಟ್ ಸಿಗೋ ಸಾಧ್ಯತೆ ಇದೆ. ಯಾಕಂದ್ರೆ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಕೋವಿಡ್ನಿಂದ ಗುಣಮುಖರಾಗಿದ್ದು ಡಿಸ್ಚಾರ್ಜ್ ಆಗಲಿದ್ದಾರೆ. ಹೀಗಾಗಿ ರಾಜ್ಯಪಾಲರು ಡಿಸ್ಚಾರ್ಜ್ ಆಗ್ತಾ ಇದ್ದಂತೆ ಮಹತ್ತರ ಬೆಳವಣಿಗೆ ಆಗಲಿದ್ದು ಸರ್ಕಾರ ರಚನೆಗೆ ರೆಬೆಲ್ ಸ್ಟಾರ್ಸ್ ಮುಂದಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು ಅಘಾಡಿಯಿಂದ ಶಿವಸೇನೆಗೆ ಮುಕ್ತಿ ಕೊಡೋದೇ ನಮ್ಮ ಗುರಿ, ಎನ್ಸಿಪಿ ಹಾಗೂ ಕಾಂಗ್ರೆಸ್ ಮೈತ್ರಿಗೆ ಅಂತ್ಯ ಹಾಡುವುದೇ ನಮ್ಮ ಉದ್ದೇಶ ಅಂತ ರೆಬೆಲ್ಸ್ ನಾಯಕ ಏಕನಾಥ್ ಶಿಂದೆ ಗುಡುಗಿದ್ದಾರೆ. ಅಘಾಡಿ ಸರ್ಕಾರವನ್ನ ಉರುಳಿಸೋಕೆ ಶಿಂಧೆ ಪಣ ತೊಟ್ಟಿದ್ದು ಈ ವಿಷಯವನ್ನ ಶಿಂಧೆ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಉದ್ಧವ್ ಠಾಕ್ರೆ ಕುರ್ಚಿ ಕಳೆದುಕೊಳ್ಳುವುದು ಬಹುತೇಕ ಫಿಕ್ಸ್ ಆದಂತಾಗಿದೆ. ಹಲವು ದಿನಗಳಿಂದ ನಡೀತಾ ಇದ್ದಂತಹ ಸಮರಕ್ಕೆ ತಿರುವು ಸಿಕ್ಕಿದ್ದು ಇದೀಗ ಪಕ್ಷವನ್ನೇ ಎರಡು ಹೋಳಾಗಿಸುವ ಹಂತಕ್ಕೆ ಬಂದು ನಿಲ್ಲಿಸಿದೆ. ಹಿಂದೂ ಹುಲಿ ಬಾಳಾ ಠಾಕ್ರೆ ಕಟ್ಟಿದ ಶಿವಸೇನೆ ಯಾವುದೇ ಕ್ಷಣದಲ್ಲಾದರೂ ಇಬ್ಬಾಗವಾಗುವ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. ಮಹಾರಾಷ್ಟ್ರ ರಾಜಕೀಯ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಶುರುವಾಗುವ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರವಾಗ್ತಿದೆ. ಅದಕ್ಕೆ ಪ್ರಬಲ ಕಾರಣ ಕೂಡ ಇದೆ. ಅದು ಮತ್ಯಾವುದೂ ಅಲ್ಲ, ರೆಬೆಲ್ ಲೀಡರ್ ಏಕನಾಥ್ ಶಿಂದೆಯ ಹೊಸ ಪಾರ್ಟಿ. ಇನ್ನು ಠಾಕ್ರೆ ಏನು ಬಾಳಾ ಠಾಕ್ರೆ ಹೆಸರು ಬಳಸದಂತೆ ಹೇಳ್ತಿದ್ದಾರೆ. ಹಾಗಾದ್ರೆ ಬಂಡಾಯ ಶಾಸಕರಿಗೆ ಈಗ ಇರುವಂತಹ ಆಯ್ಕೆಗಳೇನು? ಯಾವುದಾದ್ರೂ ಹೊಸ ಪಕ್ಷ ಸ್ಥಾಪನೆ ಆಗುತ್ತದೆಯೇ ಅಥವಾ ಬಿಜೆಪಿ ಸೇರ್ತಾರೋ ಅನ್ನುವಂತಹ ಕುತೂಹಲ ಹೆಚ್ಚಾಗಿದೆ. ಅದರಲ್ಲೂ ಬಂಡಾಯ ಶಾಸಕರು 3/2 ಬಹುಮತವನ್ನು ಹೊಂದಿದ್ರೆ ಪಕ್ಷಾಂತರ ವಿರೋಧಿ ಕಾನೂನು ಅವರಿಗೆ ಅನ್ವಯಿಸುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಬಂಡಾಯ ಶಾಸಕರಿಗೆ 2 ಆಯ್ಕೆಗಳು ಉಳಿದಿವೆ. ಮೊದಲನೆಯದು, ಅವರು ಶಿವಸೇನೆಯ ಪಕ್ಷದ ಮೇಲೆ ತಮ್ಮ ಹಕ್ಕನ್ನ ಸಾಧಿಸಬಹುದು ಅಥವಾ ಶಿವಸೇನೆಯಿಂದ ಬೇರ್ಪಟ್ಟು ಹೊಸ ಪಕ್ಷವನ್ನ ಸ್ಥಾಪಿಸಬಹುದು ಅಥವಾ ಯಾವುದೇ ಪಕ್ಷವನ್ನ ಸೇರಬಹುದು. ಇದರ ಜೊತೆಗೆ ಬಂಡಾಯ ಶಾಸಕರು ಶಿವಸೇನೆ ಮೇಲೆ ತಮ್ಮ ಹಕ್ಕು ಚಲಾಯಿಸಿದ್ದೇ ಆದರೆ ಚುನಾವಣಾ ಆಯೋಗವು ಅದನ್ನ ನಿರ್ಧಾರ ಮಾಡುತ್ತೆ. ಇನ್ನು ಆಯೋಗಕ್ಕೆ ಶಾಸಕರ ಸಂಖ್ಯೆ ಮುಖ್ಯವಾಗುವುದಿಲ್ಲ. ಪಕ್ಷದ ನಿಯಮಗಳು ಮತ್ತು ನಿಬಂಧನೆಗಳ ಪ್ರಕಾರ ಪಕ್ಷದ ಯಾವ ಬಣದಲ್ಲಿ ಎಷ್ಟು ರಾಷ್ಟ್ರೀಯ ಕಾರ್ಯಕಾರಿಣಿ ಅಥವಾ ಸಂಸ್ಥಾಪಕ ಸದಸ್ಯರಿದ್ದಾರೆ ಎಂಬುದನ್ನ ಇದು ನೋಡುತ್ತೆ. ಪ್ರಾಬಲ್ಯ ಹೊಂದಿರುವ ಗುಂಪು ಚಿಹ್ನೆ ಪಡೆಯುತ್ತೆ. ಇಷ್ಟೆಲ್ಲ ಆಯ್ಕೆ ಹೊಂದಿರುವಂತಹ ಶಿವಸೇನೆ ಮಾಡುತ್ತೆ ಅನ್ನೋದು ಭಾರಿ ಕುತೂಹಲ ಕೆರಳಿಸಿದೆ. ಇನ್ನು ನಿನ್ನೆ ರೆಬೆಲ್ ಶಿಂಧೆ ಹೊಸ ಪಾರ್ಟಿ ಅಂತ ಇದ್ದಂತೆ ರೊಚ್ಚಿಗೆದ್ದಿರುವಂತಹ ಠಾಕ್ರೆ ಪಕ್ಷ ಬಿಡು ಮನ್ಸಿದ್ರೆ ಎಲ್ಲ ಹೋಗಿಬಿಡಿ, ಪಕ್ಷ ಬಿಡೋರನ್ನ ತಡೆಯುವುದಿಲ್ಲ, ನಾನು ಹೊಸ ಶಿವಸೇನೆಯನ್ನೇ ಅಂತ ಗುಡುಗಿದ್ದಾರೆ. ಇದಷ್ಟೇ ಅಲ್ಲ, ಯಾವುದೇ ಕಾರಣಕ್ಕೂ ಬಾಳಾ ಠಾಕ್ರೆ ಹೆಸರು ದುರ್ಬಳಕೆ ಮಾಡೋಕೆ ಬಿಡೋದಿಲ್ಲ. ಬಾಳಾ ಠಾಕ್ರೆ ಹೆಸರು ಬಳಸದಂತೆ ಚುನಾವಣಾ ಆಯೋಗದ ಮೆಟ್ಟಿಲೇರಲು ಉದ್ಧವ್ ನಿರ್ಧರಿಸಿದ್ದಾರೆ. ಮಹಾಕದನಕ್ಕೆ ಸಿಕ್ಕ ರಣರೋಚಕ ಟ್ವಿಸ್ಟ್ ಏನು? ರೆಬೆಲ್ಸ್ ಟೀಮ್ಗೆ ಶಿವಸೇನೆ ಕೊಟ್ಟ ಖಡಕ್ ವಾರ್ನಿಂಗ್ ಹೇಗಿದೆ? ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೀತಾ ಇದೆಯಾ? ಹೊಸ ಪಕ್ಷ ಸ್ಥಾಪನೆ ಆಗೇ ಬಿಡುತ್ತಾ? ಇದೆಲ್ಲವನ್ನ ನೋಡೋಣ ಮಹಾ ಟ್ವಿಸ್ಟ್ ನ್ಯೂಸ್ ಟಾಪ್ 9 ನಲ್ಲಿ. ನಿಮ್ಮ ಅಪ್ಪಂದಿರ ಹೆಸರಲ್ಲಿ ಪಾರ್ಟಿ ಮಾಡಿಕೊಳ್ಳಿ, ನಿಮ್ಮ ಅಪ್ಪಂದಿರ ಹೆಸರಲ್ಲಿ ವೋಟ್ ಕೇಳಿ. ಬಾಳಾ ಠಾಕ್ರೆ ಹೆಸರು ಬಳಸಿದ್ರೆ ಹುಷಾರ್ ಅಂತ ಶಿವಸೇನೆ ವಕ್ತಾರ ಸಂಜಯ್ ರಾವತ್ ರೆಬೆಲ್ಸ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ಅಪ್ಪನ ಹೆಸರನ್ನ ನೀವ್ಯಾಕೆ ಬಳಸ್ತೀರಾ? ನೀವೀಗಾಗಲೇ ಪಕ್ಷ ಬಿಟ್ಟು ಹೋಗಿದ್ದೀರಲ್ವಾ? ಹಿಂದೂ ಸಾಮ್ರಾಟ್ ಬಾಳಾ ಠಾಕ್ರೆ ನಮ್ಮ ಅಪ್ಪ ಅಂತ ಶಿವಸೇನೆ ವಕ್ತಾರ ಸಂಜಯ್ ರಾವತ್ ಗುಡುಗಿದ್ದಾರೆ.
ರೆಬೆಲ್ಸ್ ವಿರುದ್ಧ ಕೆರಳಿ ಕೆಂಡವಾಗಿರೋ ಶಿವಸೇನೆ ವಕ್ತಾರ ಇಲ್ಲಿಗೆ ಸುಮ್ಮನಾಗ್ಲಿಲ್ಲ. ನಿಮಗೆ 100 ಮಂದಿ ಅಪ್ಪಂದಿರಿದ್ದಾರೆ, ದೆಹಲಿ, ನಾಗ್ಪುರ, ಮುಂಬೈನಲ್ಲಿ ನಿಮ್ಮ ಅಪ್ಪಂದಿರಿದ್ದಾರೆ ಅಂತ ರೆಬೆಲ್ ಶಾಸಕರ ವಿರುದ್ಧ ಸಂಜಯ್ ರಾವತ್ ಕಿಡಿಕಾರಿದ್ದಾರೆ. ಅಲ್ಲದೆ ನೀವು ಅಪ್ಪಂದಿರನ್ನ ಬದಲಿಸ್ತಾನೆ ಇರ್ತೀರಾ, ಆದ್ರೆ ನಮಗೆ ಒಬ್ಬರೇ ಅಪ್ಪ ಇರೋದು. ನಮ್ಮ ಅಪ್ಪ ಬಾಳಾ ಠಾಕ್ರೆ ಮಾತ್ರ. ಬಾಳಾ ಠಾಕ್ರೆಗಷ್ಟೇ ನಮ್ಮ ನಿಯತ್ತು. ನಾವು ನಿಮ್ಮ ಹಾಗೆ ಅಪ್ಪನನ್ನ ಬದಲಾಯಿಸುವುದಿಲ್ಲ ಅಂತ ರಾವತ್ ರೆಬೆಲ್ಸ್ಗೆ ಗುಮ್ಮಿದ್ದಾರೆ. ಇನ್ನು ಬಂಡಾಯ ಶಾಸಕರು ಯಾವ ನಶೆಯಲ್ಲಿದ್ದಾರೋ ಗೊತ್ತಿಲ್ಲ ಅಂತ ಏಕನಾಥ್ ಶಿಂದೆ ಅಂಡ್ ಟೀಮ್ ವಿರುದ್ಧ ಶಿವಸೇನೆ ವಕ್ತಾರ ಸಂಜಯ್ ರಾವತ್ ಆಕ್ರೋಶ ಹೊರಹಾಕಿದ್ದಾರೆ. ರೆಬೆಲ್ಸ್ಗೆ ತಿನ್ನೋಕೆ ಅಫೀಮು, ಚರಸ್, ಗಾಂಜಾ ಕೊಡ್ತಿರ್ಬೇಕು. ಅಚಾನಕ್ ಆಗಿ ಅವರಿಗೀಗ ಸಾಕ್ಷಾತ್ಕಾರ ಆಗಿದ್ಯಾ ಅಂತಲೂ ಪ್ರಶ್ನೆ ಮಾಡಿದ್ದಾರೆ. ಇದಷ್ಟೇ ಅಲ್ಲ, ಮುಂಬೈಗೆ ಬಂದು ನಮ್ಮನ್ನ ಎದುರಿಸಿ ಅಂತ ರೆಬೆಲ್ ಶಾಸಕರಿಗೆ ಸಂಜಯ್ ರಾವತ್ ಸವಾಲ್ ಹಾಕಿದ್ದಾರೆ. ನಾವೇ ನಿಜವಾದ ಶಿವ ಸೈನಿಕರು, ಅದೆಲ್ಲೋ ಅಸ್ಸಾಂನಲ್ಲಿ ಹೋಗಿ ಕುಳಿತಿದ್ದಿರಲ್ಲ, ಮಹಾರಾಷ್ಟ್ರ ಏನ್ ಸ್ಮಶಾನ ಅಂದ್ಕೊಂಡ್ರ ಅಂತ ಅಸ್ಸಾಂನಲ್ಲಿರೋ ರೆಬೆಲ್ ಶಾಸಕರಿಗೆ ಸಂಜಯ್ ರಾವತ್ ಪ್ರಶ್ನೆ ಕೇಳಿದ್ದಾರೆ. ಇನ್ನು ಮಹಾರಾಷ್ಟ್ರ ಹೈಡ್ರಾಮಾದಲ್ಲಿ ಉದ್ಧವ್ ಠಾಕ್ರೆ ಅವರ ಪತ್ನಿ ರಶ್ಮಿ ಅಖಾಡಕ್ಕಿಳಿದಿದ್ದಾರೆ. ಅಂದ್ರೆ ಬಂಡಾಯ ಶಾಸಕರ ಪತ್ನಿಯರಿಗೆ ರಶ್ಮಿ ಠಾಕ್ರೆ ಫೋನ್ ಮಾಡಿ ಮಾತನಾಡಿದ್ದಾರೆ. ಯಾರ ಮಾತನ್ನ ಕೇಳಿದ ರೆಬೆಲ್ಸ್ ಪತ್ನಿಯರ ಮಾತನ್ನಾದ್ರೂ ಕೇಳ್ತಾರೆ ಅಂತ ಠಾಕ್ರೆ ಪತ್ನಿ ತಂತ್ರವನ್ನ ರೂಪಿಸಿ ಫೋನ್ ಮೂಲಕ ರೆಬೆಲ್ಸ್ ಪತ್ನಿ ಜೊತೆ ಮಾತನಾಡಿ ಪತಿಯೊಂದರನ್ನ ಮನವೊಲಿಸುವಂತೆ ಒತ್ತಾಯಿಸಿದ್ದಾರೆ. ಮಹಾರಾಷ್ಟ್ರ ರಾಜಕೀಯ ಯಾರು ಊಹಿಸದ ರಣರೋಚಕ ಟ್ವಿಸ್ಟ್ ಪಡೆದುಕೊಂಡಿದೆ. ಇಷ್ಟು ದಿನ ಗುವಾಹಟಿ ಮತ್ತು ಮುಂಬೈಗಷ್ಟೇ ಸೀಮಿತವಾಗಿದ್ದಂತಹ ಪೊಲಿಟಿಕಲ್ ಹಂಗಾಮ ಇದೀಗ ವಡೋದರಾಕ್ಕೆ ಶಿಫ್ಟ್ ಆಗಿದೆ. ರೆಬೆಲ್ ಶಾಸಕರ ಲೀಡರ್ ಏಕನಾಥ್ ಶಿಂದೆ ಮತ್ತು ಮಹಾರಾಷ್ಟ್ರದ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್ ಮಧ್ಯೆ ರಾತ್ರೋರಾತ್ರಿ ರಹಸ್ಯ ಭೇಟಿ ನಡೆದಿದ್ದು ಸರ್ಕಾರ ರಚಿಸುವ ಪ್ಲಾನ್ ನಡೆದಿದೆ ಅಂತ ಹೇಳಲಾಗ್ತಿದೆ. ಮಹತ್ವದ ಮಾತುಕತೆ ನಡೆಸಿ ಮತ್ತೆ ಬೆಳಗ್ಗೆ ಸೂರ್ಯ ಉದಯಿಸುವ ಅಷ್ಟೊತ್ತಿಗೆ ಇಬ್ಬರು ತಾವು ಮೊದಲಿದ್ದ ಸ್ಥಳಕ್ಕೆ ಶಿಫ್ಟ್ ಆಗಿದ್ರು. ಶಿಂದೆ ಗುವಾಹಟಿಗೆ ತೆರಳಿದರೆ ಫಡ್ನವೀಸ್ ಸ್ಪೆಷಲ್ ಫ್ಲೈಟ್ನಲ್ಲೇ ಮುಂಬೈಗೆ ತೆರಳಿದ್ದು ಏನೂ ಆಗಿಯೇ ಇಲ್ಲ ಅನ್ನೋ ರೀತಿ ಗೌಪ್ಯತೆ ಕಾಪಾಡಿಕೊಂಡಿದ್ದಾರೆ. ರಹಸ್ಯ ಭೇಟಿ ವೇಳೆ ಮಹಾರಾಷ್ಟ್ರದ ಮುಂದಿನ ರಾಜಕೀಯ ಹೆಜ್ಜೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಉದ್ಧವ್ ಠಾಕ್ರೆ ಸಿಎಂ ಹುದ್ದೆಗೆ ರಾಜೀನಾಮೆ ನೀಡಿದ ಬಳಿಕ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮತ್ತು ಶಿಂಧೆ ಬಣ ಜೊತೆಯಾಗಿ ಹೊಸ ಪರ್ಯಾಯ ಸರ್ಕಾರ ರಚನೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇದೀಗ ಉದ್ಧವ್ ಠಾಕ್ರೆ ಬಣ ಶಿಂಧೆ ಬಣದ 16 ಶಾಸಕರನ್ನ ಅನರ್ಹಗೊಳಿಸಲು ದೂರು ಕೊಟ್ಟಿದೆ. ಹೀಗಾಗಿ ಇದರ ವಿರುದ್ಧ ಯಾವ ರೀತಿ ಕಾನೂನು ಹೋರಾಟ ನಡೆಸಬೇಕು ಅನ್ನೋ ಬಗ್ಗೆಯೂ ಫಡ್ನವೀಸ್ ಶಿಂದೆ ಚರ್ಚೆ ನಡೆಸಿದ್ದಾರೆ. ಒಂದ್ ವೇಳೆ ಶಿಂದೆ ಬಣದ ಶಾಸಕರನ್ನ ಅನರ್ಹಗೊಳಿಸಿದರೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟ ನಡೆಸುವ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಮತ್ತೊಂದು ಕಡೆ ಏಕನಾಥ್ ಶಿಂದೆ ಹಾಗೂ ದೇವೇಂದ್ರ ಫಡ್ನವೀಸ್ ಭೇಟಿ ವೇಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಡೋದರಾದಲ್ಲಿದ್ರು. ಇಬ್ಬರ ಭೇಟಿ ವೇಳೆ ಅಮಿತ್ ಶಾ ಕೂಡ ಉಪಸ್ಥಿತರಿದ್ರು ಅಂತಲೇ ಹೇಳಲಾಗ್ತಾ ಇದೆ. ಆದರೆ ಬಹಿರಂಗವಾಗಿ ಭೇಟಿ ಬಗ್ಗೆ ಮೂವರು ನಾಯಕರು ಎಲ್ಲಿಯೂ ಕೂಡ ಹೇಳಿಕೊಂಡಿಲ್ಲ. ಶಿಂದೆ ಮತ್ತು ಫಡ್ನವೀಸ್ ಕೂಡಿ ಸರ್ಕಾರ ಶೀಘ್ರದಲ್ಲೇ ಅಸ್ತಿತ್ವಕ್ಕೆ ಬರುವಂತಹ ಕಾಲ ಮತ್ತಷ್ಟು ಸನ್ನಿಹಿತವಾಗಿದೆ. ಮಂಗಳೂರಿನ ಕಡಲ ತೀರದಲ್ಲಿ ಜಿಲ್ಲಾಡಳಿತ ಪರದಾಡ್ತಾ ಇರೋದು ಯಾಕೆ? ಕ್ರೂಸರ್ ಪಲ್ಟಿಯಾಗಿ 7 ಮಂದಿ ಸಾವನ್ನಪ್ಪಿದ್ದು ಎಲ್ಲಿ? ಚಾಲಕನ ನಿರ್ಲಕ್ಷ್ಯದಿಂದಲೇ ಅಪಘಾತ ಸಂಭವಿಸಿತಾ? ಕೋಣನ ತಂಟೆಗೆ ಬಂದ್ರೆ ಹುಷಾರ್. ಈ ಎಲ್ಲಾ ಸುದ್ದಿಗಳನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಇದೇ ತಿಂಗಳ 23ರಂದು ಮಂಗಳೂರಿನ ಉಚ್ಚಿಲ ಬಟ್ಟಪಾಡಿ ಕಡಲ ತೀರದಲ್ಲಿ ಹಡಗು ಮುಳುಗಡೆಯಾಗಿದ್ದು ವಿದೇಶಿ ಸರಕು ಸಾಗಣೆ ಹಡಗಿನಲ್ಲಿ ತೈಲ ಸೋರಿಕೆ ಆತಂಕ ಹೆಚ್ಚಾಗಿದೆ. ಸಿರಿಯಾ ದೇಶದ ಎಂಬಿ ಪ್ರಿನ್ಸೆಸ್ ಮಿರಲ್ ವ್ಯಾಪಾರಿ ಹಡಗು ಇದಾಗಿದ್ದು ತಾಂತ್ರಿಕ ಕಾರಣದಿಂದ ಅರಬ್ಬಿ ಸಮುದ್ರದಲ್ಲಿ ಮುಳುಗಡೆಯಾಗಿತ್ತು. ಸದ್ಯ ಇಂಡಿಯನ್ ಕೋಸ್ಟ್ ಗಾರ್ಡ್ನಿಂದ 15 ಸಿಬ್ಬಂದಿ ರಕ್ಷಣೆ ಮಾಡಲಾಗಿದೆ. ಆದರೆ ಹಡಗಿನ ತೈಲ ಸೋರಿಕೆಯಾದ್ರೆ ಮತ್ಸ್ಯ ಸಂಕುಲವೇ ನಾಶ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಕೋಸ್ಟ್ ಗಾರ್ಡ್ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿದೆ. ಇನ್ನು ಚೀನಾದಿಂದ ಲೆಬನಾನ್ಗೆ ಸುಮಾರು 8,000 ಟನ್ ಸ್ಟೀಲ್ ಕಾಯಿಲ್ ಸಾಗಿಸಲಾಗುತ್ತಿತ್ತು ಎನ್ನಲಾಗಿದೆ. ಇನ್ನು ಬರೋಬ್ಬರಿ 22 ಮೆಟ್ರಿಕ್ ಟನ್ ತೈಲ ಸೋರಿಕೆಯಾಗುವ ಆತಂಕ ಹೆಚ್ಚಾಗಿದ್ದು ಆಯಿಲ್ ಸೋರಿಕೆಯಾದರೆ ಭಾರೀ ಅಗ್ನಿ ಅವಘಡ ಆಗುವ ಸಾಧ್ಯತೆಯೂ ಇದೆ. ಇದರಿಂದ ಸ್ಥಳೀಯರಿಗೂ ಸಾಕಷ್ಟು ತೊಂದರೆಯಾಗುವ ಸಾಧ್ಯತೆ ಇದ್ದು ಕಡಲ ತೀರದಲ್ಲಿ ಜಿಲ್ಲಾಡಳಿತ ಸಿಬ್ಬಂದಿ ಹೈ ಅಲರ್ಟ್ ಆಗಿದ್ದು ಮುಂದಿನ ಕ್ರಮಗಳ ಬಗ್ಗೆ ಡಿಸಿ ಡಾಕ್ಟರ್ ರಾಜೇಂದ್ರ ಮಾನಿಟರ್ ಮಾಡುತ್ತಿದ್ದಾರೆ.
ಇತ್ತ ಅರಬ್ಬಿ ಸಮುದ್ರದಲ್ಲಿ ಶಿಪ್ ಮುಳುಗಡೆಯ ಹಿನ್ನೆಲೆಯಲ್ಲಿ ಸಮುದ್ರದ ಬಳಿ ಕೋಸ್ಟ್ ಗಾರ್ಡ್ ಮಿನಿ ಜೆಟ್ ಎಂಟ್ರಿ ಕೊಟ್ಟಿತ್ತು. ಮುಳುಗಿರೋ ಶಿಪ್ನ ಸುತ್ತ ರೌಂಡ್ಸ್ ಹೊಡಿತಿತ್ತು. ಒಂದು ವೇಳೆ ಆಯಿಲ್ ಲೀಕ್ ಆದ್ರೆ ಮೆಸೇಜ್ ನೀಡಲು ಜೆಟ್ ರೌಂಡ್ಸ್ ಹಾಕಿತ್ತು. ಇಷ್ಟೇ ಅಲ್ಲ, ಮುಳುಗಿರೋ ಶಿಪ್ ಬಳಿ ಬೇರೆ ಶಿಪ್ ಮತ್ತು ಮೀನುಗಾರಿಕೆ ಬೋಟ್ ಬರದಂತೆ ಮಾನಿಟರ್ ಮಾಡಲಾಗಿತ್ತು. ಇನ್ನು ಮಿನಿ ಜೆಟ್ ಹಾರಾಟ ನೋಡಲು ಸ್ಥಳೀಯರು ಜಮಾಯಿಸಿದ್ರು. ಕೊಪ್ಪಳ ತಾಲೂಕಿನ ಹಳೆ ಬಂಡಿಹರ್ಲಾಪುರ ಗ್ರಾಮದಲ್ಲೊಂದು ವಿಚಿತ್ರವಾದ ನಂಬಲಾಗದಂತಹ ಘಟನೆ ನಡೆದಿದೆ. ಕೋಣವನ್ನ ಬಡಿದಿರೋ ವ್ಯಕ್ತಿ ಏರಿಯಾದಲ್ಲಿ ಬಚ್ಚಿಟ್ಟುಕೊಂಡು ಓಡಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ವ್ಯಕ್ತಿಯನ್ನ ನೋಡ್ತಾ ಇದ್ದಂತೆ ಕೋಣ ಅಟ್ಟಾಡಿಸಿಕೊಂಡು ಹೋಗುತ್ತೆ. ಒಂದು ದಿನ ಆಗಿದ್ರೆ ಏನು ಎನ್ನಬಹುದಿತ್ತು, ಇದು ಪ್ರತಿ ದಿನವೂ ಆಗ್ತಾ ಇದೆಯಂತೆ. ಸದ್ಯ ಕೋಣವನ್ನ ದುರ್ಗಾದೇವಿಯ ಹೆಸರಲ್ಲಿ ಬಿಡಲಾಗಿದ್ದು, ತನಗೆ ಯಾರಾದರೂ ಬೈದ್ರೆ ಹೊಡೆದ್ರೆ ಅವರ ಮನೆ ಬಾಗಿಲಿಗೆ ಈ ಕೋಣ ಹೋಗುತ್ತಂತೆ. ಜಮೀನಿನಲ್ಲಿ ಮೇವು ತಿನ್ನುವಾಗ ಬೈದ್ರೂ ಅವರ ಮನೆ ಬಳಿ ಹೋಗಿ ರಂಪಾಟ ಮಾಡುತ್ತಂತೆ. ಈ ನಡುವೆ ಕೆಲ ದಿನಗಳಿಂದ ರೋಷನ್ ಎಂಬಾತನನ್ನ ಬೆಂಬಿಡದೆ ಕೋಣ ಕಾಡಿತ್ತು. ಹೀಗಾಗಿ ಗ್ರಾಮದಲ್ಲಿ ಕೋಣವನ್ನ ಯಾರೂ ಬೈಯೋದಿಲ್ಲ, ಹೊಡೆಯೋಕ್ಕೂ ಹೋಗೋದಿಲ್ಲ. 4 ವಿದ್ಯಾರ್ಥಿಗಳು ನೀರು ಪಾಲಾಗಿದ್ದು ಎಲ್ಲಿ, 3 ಬೈಕ್ ಚೋರರು ಅರೆಸ್ಟ್ ಆಗಿದ್ದೇ ರೋಚಕ. ವಿವಿಧ ಮಠಗಳ ಸ್ವಾಮೀಜಿಗಳ ಆಕ್ಷೇಪವಾದ್ರೂ ಏನು, ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಪಠ್ಯಪುಸ್ತಕ ಪರಿಷ್ಕರಣೆಗೆ ವಿವಿಧ ಮಠಗಳ ಸ್ವಾಮೀಜಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪಠ್ಯ ಪರಿಷ್ಕರಣೆಗೆ ಆಕ್ಷೇಪಿಸಿ ಕನಕ ಗುರುಪೀಠದ ಶ್ರೀಗಳಾದ ಈಶ್ವರಾನಂದಪುರಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ಗೆ ಪತ್ರ ಬರೆದಿದ್ದಾರೆ. ಕನಕದಾಸರ ಬಗ್ಗೆ ಕೇವಲ 1 ಸಾಲಿನಲ್ಲಿ ವಿವರಣೆ ನೀಡುವುದನ್ನು ಖಂಡಿಸಿ ಅಸಮಾಧಾನ ಹೊರಹಾಕಿದ್ದಾರೆ. 9ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಕನಕದಾಸರ ಪರಿಚಯವಿದೆ. ಭಕ್ತಿಪಂಥ ಪಠ್ಯದಲ್ಲಿ ಕೇವಲ ಒಂದೇ 1 ಸಾಲಿನಲ್ಲಿ ಕನಕದಾಸರ ಬಗ್ಗೆ ತಿಳಿಸಲಾಗಿದೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಒಳಗೆರೆ ಗ್ರಾಮದ ಪೋಸ್ಟ್ ಆಫೀಸ್ನಲ್ಲಿ ಪೋಸ್ಟ್ ಮಾಸ್ಟರ್ ಬಡಪಾಯಿಗಳಿಗೆ ವಂಚಿಸಿ ತಗಲಾಕೊಂಡಿದ್ದಾನೆ. ಪಿಂಚಣಿ, ವೃದ್ಧಾಪ್ಯ, ವಿಧವಾ ವೇತನ ಸೇರಿದಂತೆ ವಿವಿಧ ವೇತನಗಳಿಗೆ ಕನ್ನ ಹಾಕಿದ್ದಾನೆ. ಈ ಕುರಿತು ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಒಳಗೆರೆ ಗ್ರಾಮದ ಪೋಸ್ಟ್ ಮಾಸ್ಟರ್ ಮಹೇಂದ್ರ ಪ್ರಸಾದ್ನನ್ನ ಸಸ್ಪೆಂಡ್ ಮಾಡಲಾಗಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹುಲಬಾಳ್ ಗ್ರಾಮಕ್ಕೆ ಕೊನೆಗೂ ಬಸ್ ಸೌಲಭ್ಯ ಕಲ್ಪಿಸಲಾಗಿದೆ. ಇದರಿಂದ ಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿತು. ಬಸ್ಗೆ ಪೂಜೆ ಸಲ್ಲಿಸಿ ಗ್ರಾಮದಲ್ಲಿ ಬಸ್ನ ಮೆರವಣಿಗೆ ಮಾಡಲಾಯಿತು. ಹಲವಾರು ವರ್ಷಗಳಿಂದ ನಿರಂತರವಾಗಿ ಗ್ರಾಮಸ್ಥರು ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಹೋರಾಟ ಮಾಡ್ತಾನೆ ಇದ್ದು, ಕೊನೆಗೂ ಈ ಹೋರಾಟಕ್ಕೆ ಸ್ಪಂದಿಸಿದಂತಹ ಸಾರಿಗೆ ಇಲಾಖೆ ಸಾರಿಗೆ ವ್ಯವಸ್ಥೆಯನ್ನ ಮಾಡಿದೆ. ಇದರಿಂದ ಗ್ರಾಮಸ್ಥರು ಫುಲ್ ಸಂಭ್ರಮ ಪಟ್ಟರು. ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ ಸ್ಫೋಟಕ ಹೇಳಿಕೆ, ಕೋಟಿ ನುಂಗಿದ್ರ ಸಾಹುಕಾರ್, ಸರಣಿ ಅಪಘಾತ, ವಾಹನಗಳ ಶೇಪ್ ಚೇಂಜ್, ಎಂಪೈರ್ ಹೋಟೆಲ್ನಲ್ಲಿ ಕಿರೇಕ್ ಚಿಕನ್ ವಿಚಾರಕ್ಕೆ ನಡೀತಾ ಮಾರಾಮಾರಿ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಟೋಲ್ನಲ್ಲಿ ಸರಣಿ ಅಪಘಾತ ನಡೆದಿದೆ. ಭೀಕರ ಸರಣಿ ಅಪಘಾತದಲ್ಲಿ 8 ವಾಹನಗಳಿಗೆ ಡ್ಯಾಮೇಜ್ ಆಗಿದೆ. 2 ಬಸ್ಗಳು, 1 ಲಾರಿ, 1 ಗೂಡ್ಸ್ ವಾಹನ ಮತ್ತು 3 ಕಾರುಗಳ ನಡುವೆ ಅಪಘಾತ ಸಂಭವಿಸಿದ್ದು, ಅದೃಷ್ಟವಶಾತ್ ಯಾರಿಗೂ ಏನೂ ತೊಂದರೆಯಾಗಿಲ್ಲ. ಊಟಕ್ಕೆ ಬಂದವರ ಮೇಲೆ ಎಂಪೈರ್ ಹೋಟೆಲ್ನ ಸಿಬ್ಬಂದಿ ಮತ್ತು ಮ್ಯಾನೇಜರ್ ಸೇರ್ಕೊಂಡು ಹಲ್ಲೆ ಮಾಡಿದ್ದಾರೆ. ಬೆಂಗಳೂರಿನ ನವರಂಗ ಬಳಿಯ ಎಂಪೈರ್ ಹೋಟೆಲ್ನಲ್ಲಿ ಘಟನೆ ನಡೆದಿದೆ. ಅದು ಕೂಡ ಸ್ಟೀಲ್ ಜಗ್ ರಾಡ್ಗಳಿಂದ ಹೊಡೆದು ಊಟಕ್ಕೆ ಬಂದವರ ತಲೆ ಓಪನ್ ಮಾಡಿದ್ದಾರೆ. ನಿನ್ನೆ ತಡರಾತ್ರಿ 1 ಗಂಟೆಗೆ ಘಟನೆ ನಡೆದಿದ್ದು, ಹಲ್ಲೆಯಿಂದ 2 ತಲೆಗೆ ಗಂಭೀರ ಗಾಯಗಳಾಗಿವೆ. ಅಭಿಷೇಕ್, ಅನೀಶ್, ಜಾನ್ಸನ್ ಎಂಬುವರ ಮೇಲೆ ಹಲ್ಲೆ ಮಾಡಲಾಗಿದ್ದು, ಚಿಕನ್ ಪೀಸ್ ಕಡಿಮೆ ಹಾಕಿ ಬಿಲ್ ಜಾಸ್ತಿ ಕೊಟ್ಟಿದ್ದೀರಿ ಅಂತ ಪ್ರಶ್ನಿಸಿದ್ದಕ್ಕೆ ಗಲಾಟೆ ಆಗಿದೆಯಂತೆ. ರಮೇಶ್ ಜಾರಕಿಹೊಳಿ ವಿರುದ್ಧ ಇಡಿಗೆ ದೂರು ನೀಡುತ್ತೇನೆ ಅಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ ಬಾಂಬ್ ಸಿಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಎಂ ಲಕ್ಷ್ಮಣ, ರಮೇಶ್ ವಿರುದ್ಧ ನ್ಯಾಯಾಲಯದಲ್ಲೂ ಅರ್ಜಿ ಹಾಕ್ತೇನೆ. ಸೌಭಾಗ್ಯಲಕ್ಷ್ಮಿ ಶುಗರ್ ಫ್ಯಾಕ್ಟರಿ ದಿವಾಳಿ ಎಂದು ಘೋಷಿಸಲಾಗಿದೆ. ದಿವಾಳಿ ಅಂತ ಘೋಷಿಸಿ ಫ್ಯಾಕ್ಟರಿಯಲ್ಲಿ ಕಬ್ಬು ಅರಿಯಲಾಗುತ್ತಿದೆ. 60 ಕೋಟಿ ಲಾಭವನ್ನ ಅನಧಿಕೃತವಾಗಿ ಹಂಚಿಕೆ ಮಾಡಲಾಗುತ್ತಿದೆ. ಅಕ್ರಮದಲ್ಲಿ ಮಹಾರಾಷ್ಟ್ರ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್, ಕೇಂದ್ರ ಸಚಿವ ಅಮಿತ್ ಶಾ, ಸಚಿವೆ ನಿರ್ಮಲಾ ಸೀತಾರಾಮನ್, ಸಿಎಂ ಬೊಮ್ಮಾಯಿಯವರಿಗೂ ಪಾಲಿದೆ ಅಂತಲೂ ಆರೋಪಿಸಿದ್ದಾರೆ.
ಇಷ್ಟೇ ಅಲ್ಲ, ರಮೇಶ್ ಜಾರಕಿಹೊಳಿಗೆ ಎದುರಾಗಿದೆಯೇ ಸಂಕಷ್ಟ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಜಾರಕಿಹೊಳಿ 850 ಕೋಟಿ ಸಾಲದ ಕುರಿತು ಕೆಪಿಸಿಸಿ ವಕ್ತಾರ ಲಕ್ಷ್ಮಣ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಇಷ್ಟೇ ಅಲ್ಲ, ರಮೇಶ್ ಜಾರಕಿಹೊಳಿ 819 ಕೋಟಿ ಸಾರ್ವಜನಿಕ ಹಣ ಲೂಟಿ ಮಾಡಿದ್ದಾರೆ. ಇದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ದೇವೇಂದ್ರ ಫಡ್ನವೀಸ್ ಕೂಡ ಭಾಗಿಯಾಗಿದ್ದಾರೆ ಅಂತ ಗುಡುಗಿದ್ದಾರೆ. ನಿಮ್ಮ ನೆಚ್ಚಿನ ಟಿವಿ9 ವತಿಯಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಆಯೋಜಿಸಿರುವ ಎಜುಕೇಷನ್ ಸಮಿಟ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ. ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿ ಹಾಲ್ನಲ್ಲಿ 3 ದಿನಗಳ ಕಾಲ ಎಜುಕೇಷನ್ ಸಮಿಟ್ ನಡೀತಾ ಇದ್ದು, 3ನೇ ದಿನವಾದ ಇವತ್ತು ಕೂಡ ವಿದ್ಯಾರ್ಥಿಗಳು, ಪೋಷಕರು ಆಗಮಿಸಿ ತಮ್ಮ ನೆಚ್ಚಿನ ಕಾಲೇಜನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ. ಸಮಿಟ್ನಲ್ಲಿ ಗಣ್ಯ ವ್ಯಕ್ತಿಗಳು, ಮಾಜಿ ಉಪಕುಲಪತಿಗಳು, ಪ್ರಾಧ್ಯಾಪಕರು, ಡೀನ್ಗಳು ಭಾಗವಹಿಸಿ ಶಿಕ್ಷಣದ ಬಗ್ಗೆ ಮೌಲ್ಯಯುತವಾದ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಅಲ್ಲದೆ ಇವತ್ತೇ ಕೊನೆ ದಿನ ಆಗಿರುವುದರಿಂದ ವಿದ್ಯಾರ್ಥಿಗಳು ಈ ಅದ್ಭುತ ಅವಕಾಶವನ್ನ ಮಿಸ್ ಮಾಡಿಕೊಳ್ಳಬೇಡಿ. ಐರ್ಲೆಂಡ್ ಸರಣಿಗೆ ಟೀಂ ಇಂಡಿಯಾ ಸಜ್ಜಾಗಿದೆಯಾ? ಧೋನಿ ಪರ ಬ್ಯಾಟಿಂಗ್ ಮಾಡಿದ ಕ್ರಿಕೆಟಿಗ ಯಾರು? ವಿಕ್ರಾಂತ್ ಅರುಣನ ರಿಲೀಸ್ಗೆ ಹೇಗಿದೆ ಸಿದ್ಧತೆ? ಕಿಚ್ಚನಿಗೆ ಕಪಿಲ್ ಬ್ಯಾಟ್ ಗಿಫ್ಟ್ ಕೊಟ್ರಾ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಇವತ್ತಿನಿಂದ ಭಾರತ ಐರ್ಲೆಂಡ್ ನಡುವಿನ ಟಿ20 ಸರಣಿ ಆರಂಭವಾಗಲಿದೆ. ಐರ್ಲೆಂಡ್ಗೆ ಪ್ರವಾಸ ಹೋಗಿರುವ ಟೀಂ ಇಂಡಿಯಾ ಅಲ್ಲಿ 2 ಪಂದ್ಯಗಳ ಟಿ20 ಸರಣಿ ಆಡಲಿದೆ. ಡಬ್ಲಿನ್ನ ದಿ ವಿಲೇಜ್ ಮೈದಾನದಲ್ಲಿ 2 ಪಂದ್ಯಗಳು ನಡೆಯಲಿವೆ. ಸರಣಿಯಲ್ಲಿ ಭಾರತೀಯ ತಂಡವನ್ನ ಹಾರ್ದಿಕ್ ಪಾಂಡ್ಯ ನಾಯಕರಾಗಿ ಮುನ್ನಡೆಸ್ತಾ ಇದ್ರೆ, ಮಾಜಿ ಕ್ರಿಕೆಟರ್ ವಿವಿಎಸ್ ಲಕ್ಷ್ಮಣ್ ತಂಡದ ಕೋಚ್ ಜವಾಬ್ದಾರಿ ನಿರ್ವಹಿಸಲಿದ್ದಾರೆ. ಜಾಹೀರಾತಿನಲ್ಲಿ ಮೃತ ಶೇನ್ ವಾರ್ನ್ ಇರುವುದನ್ನು ಕಂಡು ಕ್ರಿಕೆಟ್ ಪ್ರೇಮಿಗಳು ದಂಗಾಗಿದ್ದಾರೆ. ವಾರ್ನ್ ಕಳೆದ ಮಾರ್ಚ್ನಲ್ಲಿ ನಿಧನರಾಗಿದ್ರು. ಸ್ಕೈ ಸ್ಪೋರ್ಟ್ಸ್ ಪ್ರಸಾರ ಮಾಡಿದ ಇಂಗ್ಲೆಂಡ್ ನ್ಯೂಜಿಲೆಂಡ್ 3ನೇ ಟೆಸ್ಟ್ ಪಂದ್ಯದ ಮಧ್ಯೆ ಜಾಹೀರಾತು ಪ್ರಸಾರವಾಗಿದೆ. ಈ ಜಾಹೀರಾತಿನಲ್ಲಿ ವಾರ್ನ್ ಕಾಣಿಸಿಕೊಂಡಿದ್ದಾರೆ. ಅಡ್ವಾನ್ಸ್ಡ್ ಹೇರ್ ಸ್ಟುಡಿಯೋದ ಜಾಹೀರಾತಿನಲ್ಲಿ ಶೇನ್ ವಾರ್ನ್ ಕಾಣಿಸಿಕೊಂಡಿದ್ದು, ಕ್ರಿಕೆಟ್ ದಂತಕಥೆಗೆ ಹೀಗೆ ಅಗೌರವ ತೋರಿಸಬಾರದು ಅಂತ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾರತ ಮಹಿಳಾ ತಂಡದ ಬ್ಯಾಟರ್ ಸ್ಮೃತಿ ಮಂದಾನ್ನ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ನಲ್ಲಿ 2000 ರನ್ ಪೂರೈಸಿದ್ದಾರೆ. ಶ್ರೀಲಂಕಾ ಮಹಿಳಾ ತಂಡದ ವಿರುದ್ಧದ ದ್ವಿತೀಯ ಟಿ20 ಪಂದ್ಯದಲ್ಲಿ 8 ಬೌಂಡರಿಗಳ ಸಹಿತ 39 ರನ್ ಬಾರಿಸಿದ್ರು. ಇದರೊಂದಿಗೆ ಸ್ಮೃತಿ 2000 ರನ್ ಪೂರೈಸಿದ್ದಾರೆ. ಅಲ್ಲದೆ ಟಿ20 ಐ ಕ್ರಿಕೆಟ್ನಲ್ಲಿ 2000 ರನ್ ಬಾರಿಸಿದ ಭಾರತದ 5ನೇ ಆಟಗಾರ್ತಿಯಾಗಿ ಸ್ಮೃತಿ ದಾಖಲೆ ಪಟ್ಟಿ ಸೇರಿದ್ದಾರೆ. ಇದು ಈ ಹೊತ್ತಿನ ನ್ಯೂಸ್ ಟಾಪ್ 9. ಇದೀಗ ಟಿವಿ9 ವಿಶೇಷ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.